ವಿಷಯ ಏನಪ್ಪಾ ಅಂದ್ರೆ 90s ಕಿಡ್ಸ್ಗೆ ಮತ್ತೆ ನಮ್ಮಂತ ಅರ್ಲಿ 2K ಕಿಡ್ಸ್ಗೆ ರೋಡಲ್ಲಿ ಯಾವಾಗ್ಲೂ ಒಬ್ರು ತಾತ ಒಂದು ಐಸ್ ಕ್ರೀಮ್ ಮಾರ್ಕೊಂಡ್ ಬರೋರು. ಒಂದು ಚಿಕ್ಕ ವುಡನ್ ಗಾಡಿಲಿ ತಳ್ಕೊಂಡು ಐಸ್ ಕ್ರೀಮ್ ಅಂತ ಬರೋರು. ₹1 ₹2 ಕೊಟ್ಟು ಆ ಚಿಕ್ಕ ಐಸ್ ಕ್ರೀಮ್ ತಿನ್ನೋದ್ರಲ್ಲಿ ತುಂಬಾನೇ ಮಜಾ ಇರ್ತಾ ಇತ್ತು. ಆದ್ರೆ ಇವಾಗಿನ ಮಕ್ಳಿಗೋ ಆ ತರದ ಐಸ್ ಕ್ರೀಮ್ ಅಂದ್ರೆ ಗೊತ್ತೇ ಇಲ್ಲ. ಎಷ್ಟೋ ಸತಿ ನಮ್ಗೆ ಆ ₹1 ₹2 ಕೊಟ್ಟು ಐಸ್ ಕ್ರೀಮ್ ತಗೊಳೋದಕ್ಕೂ ಏನು ಇಲ್ದಿರಾ ಗಾಜಿನ ಬಾಟ್ಲ್ಗಳನ್ನೆಲ್ಲ ಹಾಕ್ಬಿಟ್ಟು ಐಸ್ ಕ್ರೀಮ್ ತಗೊಂಡಿದ್ದು ಉಂಟು. ಇವತ್ತು ನಾವು ಅದೇ ತರ ಹಾಲು ಹಾಕಿ ಒಂದು ಐಸ್ ಕ್ರೀಮ್ ನ ಮಾಡ್ತಾ ಇದೀವಿ. ಸೊ ಹಲೋ ಅಂಡ್ ವೆಲ್ಕಮ್ ಬ್ಯಾಕ್ ಟು ಕುಕಿಂಗ್ ವೀಲ್ಸ್. ನಾನು ನಿಮ್ಮ ಅಭಿ. ಇಲ್ಲಿ ನಮ್ಮ ಹತ್ರ ಸ್ಟವ್ ಅಂಟಿಸೋದಕ್ಕೂ ಮುಂಚೆ 300 ml ಅಷ್ಟು ಹಾಲಿದೆ. ಇದಕ್ಕೆ ನಾವು ಒಂದು 4 ಸ್ಪೂನ್ ಅಷ್ಟು ಸಕ್ಕರೆ ಹಾಕೋಣ. ಸಕ್ಕರೆ ಹಾಕೊಂಡು ಈಗ ಇಲ್ಲಿ 1.5 ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ನ ಹಾಕೊಂಡು ಎಲ್ಲೂ ಗಂಟಾಗದೆ ಇರೋ ಥರ ಇದನ್ನ ಫಸ್ಟ್ ಮಿಕ್ಸ್ ಮಾಡ್ಕೊಂಬೋಣ. ಇಲ್ಲಿ ಈಗ 1 ಸ್ಪೂನ್ ಅಷ್ಟು ವೆನಿಲಾ ಎಸೆನ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಈಗ ಇದನ್ನೆಲ್ಲ ಹಾಕಿದ್ಮೇಲೆ ಸ್ಟವ್ ಅಂಟಿಸ್ಕೊಂಡು ಇದನ್ನ ಚೆನ್ನಾಗಿ ಕಾಯಿಸ್ಕೊಳ್ಳೋಣ. ಇವಾಗ ನೀವು ಇಲ್ಲಿ ಒಂದು 300 ml ಅಷ್ಟು ಹಾಲು ಹಾಕೊಂಡಿದ್ದೀರಾ ಅಂದ್ರೆ ಅದು ಒಂದು ಅರ್ಧ ಆಗುವಷ್ಟು ಕಾಯಿಸ್ಕೊಬೇಕು ಇದನ್ನ. ಅಂಡ್ ಇನ್ನೊಂದು, ನೀವು ಹಾಲು ಯೂಸ್ ಮಾಡಿಕೊಂಡು ಅಡುಗೆ ಮಾಡ್ತಿದ್ದೀರಾ ಅಂದಾಗ ತುಂಬಾನೇ ಕೇರ್ಫುಲ್ ಆಗಿರಿ. ಏನಕ್ಕಂದ್ರೆ ನಿಮ್ಗೆ ಬೇರೆ ಇನ್ನೇನೋ ಒಂದು ಅಡುಗೆ ಮಾಡ್ಬೇಕಾದ್ರೆ ಒಂದು ಚೂರು ಅದು ತಳ ಸೀರೋ ತರನೋ ಏನೋ ಆದ್ರೂ ನೀವು ಮ್ಯಾನೇಜ್ ಮಾಡ್ಕೊಬೋದು. ಬಟ್ ಹಾಲು ಏನಾದ್ರು ಆ ಥರ ಆದ್ರೆ ಇಷ್ಟು ಹಾಲನ್ನು ಚೆಲ್ಲಿ ನೀವು ತಿರ್ಗಾ ಫಸ್ಟ್ ಇಂದಾನೆ ಮಾಡ್ಬೇಕಾಗಿ ಬರುತ್ತೆ. ಸೊ ಈಗ ನಾವಿಲ್ಲಿ ಕಾಯಿ ಇಟ್ಟಿದ್ವಲ್ಲ ಹಾಲು, ಇದು ಚೆನ್ನಾಗಿ ಕಾದು ಅರ್ಧ ಆಗಿದೆ. ಇದು ಫುಲ್ ಆಗಿ ತಣ್ಣಗಾಗಿದೆ. ಇವಾಗ ನಮ್ಮ ಹತ್ರ ಇಲ್ಲಿ ಮೋಲ್ಡ್ ಇದೆ. ನಿಮ್ಮ ಹತ್ರ ಮೋಲ್ಡ್ ಇಲ್ಲ ಅಂದ್ರೆ ಕಪ್ಸ್ ಬರುತ್ತಲ್ಲ, ಆ ಕಪ್ಸ್ ಅಲ್ಲಿ ಹಾಕಿ ಒಂದೊಂದು ಐಸ್ ಕ್ರೀಮ್ ಸ್ಟಿಕ್ ನ ಇದೇನು ಇದು ಸೆಂಟ್ರಲ್ ಇಟ್ಕೊಳ್ಳಿ. ಈಗ ನಾವಿಲ್ಲಿ ಇದನ್ನ ಮೋಲ್ಡ್ಗೆ ತುಂಬಿಟ್ಟಿದೀವಿ. ಇದು ಒಂದು 4 hours ಚೆನ್ನಾಗಿ ಫ್ರೀಸ್ ಆಗ್ಲಿ. ಅಷ್ಟರಲ್ಲಿ ನಾವು ನಮ್ಮ ನೆಕ್ಸ್ಟ್ ಸೆಗ್ಮೆಂಟ್ಗೆ ಹೋಗೋಣ. ನಾವು ಚಿಕ್ಕ ಮಕ್ಳಿದ್ದಾಗ ಸ್ಕೂಲಲ್ಲಿ ಟೀಚರ್ ಬೋರ್ಡ್ ಕಡೆ ತಿರ್ಕೊಂಡು ಬರಿಬೇಕಾದ್ರೆ ನಾವ್ ಹಿಂದೆ ಕುತ್ಕೊಂಡು ಗುಸುಗುಸು ಪಿಸು ಅಂತ ಆದ್ರೆ ನಮ್ಮ ಟೀಚರು ನನಗೆ ತಲೆಯಿಂದೇನೋ ಕಣ್ಣಿದೆ, ನೀವಲ್ಲಿ ಯಾರು ಮಾತಾಡ್ತಾ ಇರೋದು ಅಂತ ನನಗೆ ಗೊತ್ತಾಗ್ತಾ ಇದೆ ಅಂತ ಹೇಳೋರು. ಆದ್ರೆ ಇದೇ ನಿಜ ಜೀವನದಲ್ಲಿ ಆಗಿದ್ರೆ ಏನಾಗಿರೋದು? ಇವತ್ತು ನಾನು ಸ್ಪೈಸಿ ಸಮಾಚಾರದಲ್ಲಿ ಈ ತರ ಇದ್ದಿದ್ದೊಬ್ಬ ವ್ಯಕ್ತಿ ಬಗ್ಗೆ ಹೇಳ್ತಾ ಇದ್ದೀನಿ. ಇವ್ರ ಹೆಸರು ಎಡ್ವರ್ಡ್ ಮಾಡ್ರೇಕ್ ಅಂತ. ಇವ್ರಿಗೆ ಕ್ರೇನಿಯೋಪೈಗಸ್ ಪ್ಯಾರಾಸಿಟಿಕಸ್ ಅಂತ ಒಂದು ವಿಚಿತ್ರ ಕಾಯಿಲೆ ಇತ್ತು. ಅಂದ್ರೆ ಇವ್ರಿಗೆ ಮುಂದೆ ಒಂದು ಮುಖ, ತಲೆ ಹಿಂದೆ ಒಂದು ಮುಖ ಇತ್ತು. ಇವ್ರಿಗೆ ತಲೆಯಿಂದ ಇದ್ದಿದ್ದ ಮುಖದ ಕಣ್ಣು ಯಾವಾಗ್ಲೂ ಓಪನ್ ಆಗೇ ಇರೋದು. ಅಂಡ್ ಇವರು ಡಾಕ್ಟರ್ ಹತ್ರ ಹೇಳಿರೋ ಪ್ರಕಾರ ಏನು ಅಂದ್ರೆ, ರಾತ್ರಿ ಆದ್ರೆ ಹಿಂದೆ ಇರೋ ಮುಖ ವಿಸ್ಪರ್ ಮಾಡ್ತಾ ಇತ್ತು, ಅಂದ್ರೆ ಪಿಸ್ಕುಡ್ತಾ ಇತ್ತು, ಏನೋ ಮಾತಾಡ್ತಾ ಇತ್ತು ಅನ್ನೋ ತರ ಇವ್ರಿಗೆ ತುಂಬಾ ಫೀಲ್ ಆಗ್ತಾ ಇತ್ತು. ಇಂಡೀಡ್ ಇವ್ರ ಲೈಫಲ್ಲಿ ಹೋಗ್ತಾ 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 ಡಾಕ್ಟರ್ ಹತ್ರ ನನಗೆ ಇನ್ನೊಂದು ಮುಖನ ತೆಗೆದು ಬಿಡಿ, ನನಗಿದು ಬೇಡ, ನನಗಿದು ಆಗ್ತಿಲ್ಲ ಅಂತ ಹೇಳಿ ಹಂಗೆ ಸಾವನ್ನಪ್ತಾರೆ. ನೋಡಿದ್ರಲ್ಲ, ಈ ತರದೊಂದು ವಿಶಿಷ್ಟದೊಂದು ಕಾಯಿಲೆ ಇತ್ತು ಅಂತ ನಿಮಗ್ ಗೊತ್ತಿತ್ತಾ? ಅಂಡ್ ಇದೇ ತರದ ಬೇರೆ ಯಾವ್ದಾನ ಇಂಟ್ರೆಸ್ಟಿಂಗ್ ವಿಷಯಗಳು ನಿಮಗ್ ಗೊತ್ತಿದ್ರೆ ನಮ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದು ತಿಳಿಸ್ಕೊಡಿ. 4 hours later. ಸೊ ನೋಡಿದ್ರಲ್ಲ, ಎಷ್ಟು ಸಿಂಪಲ್ ಆಗಿ ನಾವು ಮನೇಲೆ ಒಂದು ಐಸ್ ಕ್ರೀಮ್ ಮಾಡ್ಬೋದು ಅಂತ. ಇದೇ ರೆಸಿಪಿನ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕೆಳಗಡೆ ಬಂದು ಕಮೆಂಟ್ ಮಾಡಿ. ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ರೆಸಿಪಿನ ತಗೊಂಡು ಇನ್ನೊಂದು ಇಂಟ್ರೆಸ್ಟಿಂಗ್ ಕತೆ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಬಾಯ್.